ನಮ್ಮ ಕುಡ್ಲ ವಾಹಿನಿಯಲ್ಲಿ ಪ್ರಸಾರವಾಗೋ ಬಿಸಿನೆಸ್ ಟಾನಿಕ್ ಕಾರ್ಯಕ್ರಮದ 25ನೇ ಕಂತಿನ ಪ್ರಯುಕ್ತ ರಜತ ಸಂಭ್ರಮ ಕಾರ್ಯಕ್ರಮ ಮಂಗಳೂರಿನಲ್ಲಿ ಅದ್ದೂರಿಯಾಗಿ ನಡೆಯಿತು. ಕರ್ನಾಟಕ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿ ಮಹಾಬಲೇಶ್ವರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಹಲವು ವ್ಯವಹಾರಗಳ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಇದು. ಈ ಹಿನ್ನೆಲೆಯಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಕೈಜೋಡಿಸಿದ್ದೇವೆ. ಕಳೆದ 24 ಎಪಿಸೋಡ್ಗಳು ನಮ್ಮ ಪ್ರಾಯೋಜಕತ್ವದಲ್ಲಿ ಮೂಡಿಬಂದಿದೆ. ಮುಂದಿನ ಕಾರ್ಯಕ್ರಮಗಳಿಗೂ ಅವಶ್ಯಕತೆ ಬಿದ್ದರೆ ನಾವು ಹಿಂದುಳಿಯುವುದಿಲ್ಲ. ನಮ್ಮ ಸಹಕಾರ ಇದ್ದೇ ಇರುತ್ತೆ ಎನ್ನೋ ಭರವಸೆಯೊಂದಿಗೆ ಸಿಲ್ವರ್ ಜೂಬ್ಲಿ ಎಪಿಸೋಡ್ ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲಿ ಅಂತ ಶುಭ ಹಾರೈಸಿದ್ರು. ಸಾರ್ವಜನಿಕರಲ್ಲಿ ಹಲವು ವ್ಯವಹಾರಗಳ ಬಗ್ಗೆ ಒಳ್ಳೆಯ ವಿಷಯಗಳನ್ನು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ. ಈ ಹಿನ್ನೆಲೆಯಲ್ಲಿ ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಕೈಜೋಡಿಸಿದ್ದೇವೆ. ಕಳೆದ 24 ಈ ಎಪಿಸೋಡ್ಗಳನ್ನು ಸತತವಾಗಿ ನಾವು ಅದನ್ನು ಸ್ಪಾನ್ಸರ್ಶಿಪ್ ಮೂಲಕ ಇದಕ್ಕೆ ಸ್ಪಂದಿಸಿದ್ದೇವೆ. ಮುಂದೆಯೂ ಸಹ ಖಂಡಿತವಾಗಿಯೂ ಅಂತಹ ಒಂದು ಸ್ಪಾನ್ಸರ್ಶಿಪ್ನ ಅವಶ್ಯಕತೆ ಅವರಿಗೆ ಖಂಡಿತವಾಗಿಯೂ ಉಂಟು. ಅಂತಹ ಅವಶ್ಯಕತೆ ಬಿದ್ದರೆ ಕರ್ನಾಟಕ ಬ್ಯಾಂಕು ಅದರಲ್ಲಿ ಹಿಂದೆ ಉಳಿಯುವುದಿಲ್ಲ, ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ ಅನ್ನತಕ್ಕಂಥ ಭರವಸೆಯನ್ನು ಹೇಳುತ್ತಾ, ಸಿಲ್ವರ್ ಜೂಬ್ಲಿ ಎಪಿಸೋಡ್ ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲಿ. ಎಲ್ಲರ ಒಂದು ಒಳ್ಳೆಯ ಅಭಿನಂದನೆ, ಒಂದು ಸಹಕಾರ ಹಾಗೂ ಪ್ರಶಂಸೆ ಈ ಕಾರ್ಯಕ್ರಮಕ್ಕೆ ಕೂಡಿ ಬರಲಿ ಅಂತ ಹಾರೈಸುತ್ತಾ, ನಿಮ್ಮ ಶ್ರಮಕ್ಕೆ ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆಗಳನ್ನು ಎಲ್ಲ ನಿಮ್ಮ ಅಭಿಮಾನಿಗಳ ಪರವಾಗಿ ಹೇಳುತ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಯಶಸ್ಸನ್ನು ಈ ಸಂದರ್ಭದಲ್ಲಿ ಕೋರಲಿಕ್ಕೆ ಅತ್ಯಂತ ಸಂತಸ ಪಡ್ತಾ ಇದ್ದೇನೆ. ಈ ಸಂದರ್ಭ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಮಾಹಿತಿ ನೀಡಿದ ಅತಿಥಿಗಳನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಂಗಳೂರಿನ ಆದಾಯ ತೆರಿಗೆಯ ನರೋತ್ತಮ್ ಮಿಶ್ರಾ ಮಾತನಾಡಿ, ಟ್ಯಾಕ್ಸ್ ಬಗ್ಗೆ ವಿಶೇಷ ಮಾಹಿತಿ ನೀಡಿದರು. On the one hand, what we have to do to maximize tax compliance, provide quality taxpayer services on the one hand. On the second hand, we have to enforce the tax enforcement has to be there, and purpose is the same. Purpose is to induce compliance culture. And unfortunately, what has happened, the attitude towards tax payment, non-payment of taxes has become socially acceptable. Now we have to link it with the pride in paying taxes. People who are paying taxes, they should derive that they are serving the nation. They are contributing to the might of the nation. They are contributing to the progress of the nation. Unless the attitude towards tax payment increases, the exponential growth in tax compliance culture will not come up. We are working in that direction also by having so many outreach programs. ಬೆಂಗಳೂರಿನ ಜ್ಯೋತಿ ಲ್ಯಾಬೋರೇಟರೀಸ್ನ ಉಲ್ಲಾಸ್ ಕಾಮತ್ ಮಾತನಾಡಿ, ಆರ್ಥಿಕವಾಗಿ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಲು ಅನುವು ಮಾಡಿಕೊಡಬೇಕು. ಪುರುಷರಿಗೆ ಹೋಲಿಕೆ ಮಾಡಿದ್ರೆ ಮಹಿಳೆಯರು ಮಾಡೋ ಕೆಲಸ ತುಂಬಾನೇ ಉತ್ತಮ ಅಂತ ಮಹಿಳೆಯರ ಬಗ್ಗೆ ಭರವಸೆಗಳ ಮಾತುಗಳನ್ನಾಡಿದ್ರು. If your daughter and daughter-in-laws are sitting at home, we hold you responsible. Keep your ego away. Make everybody economically independent. If a minimum wages is 600 rupees a day, that means a housewife is losing an opportunity of earning 25,000 rupees a month. And for all you know, and most of them are better than you. Most of the housewives are better than the men if they allow them to go to the job. Because housewives are the only species in this world, in India, they can do 10 things at the same time, all 10 out of 10 marks, perfect. We are bosses in the office and we behave like bosses at home also. Remote also we want somebody to give it in our hands, and now we want them to change the channel also the way how we want. This should end. The moment you empower women, see the growth in this country and see the compliance.
No woman ever has non-complied with anything ever in the world. That's the way how they behave. They don't want to sit in income tax department asking questions. They are the first people to pay the tax. Ask your wife, should I pay the tax or not? Say, ದಯವಿಟ್ಟು ಕೊಟ್ಬಿಟ್ಟು ಸುಮ್ಮನೆ ಇದ್ಬಿಡಿ ನೀವು. It's only the men who sometimes think that let's see, ಇನ್ನ time ಇದೆ. She is not a person who borrows money. She is not a person who don't pay the taxes. She is the person always. ಇನ್ನು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಕ್ಯಾಂಪ್ಕೋ ಅಧ್ಯಕ್ಷ ಎಸ್ ಸತೀಶ್ ಚಂದ್ರ ಮಾತನಾಡಿ, ತಾನೊಬ್ಬನೇ ಬೆಳೆಯೋದು ಒಂದು ಸಾಧನೆ, ಅದೇ ರೀತಿ ಒಟ್ಟಿಗೆ ಬಾಳಿ ಬದುಕಿ ನಮ್ಮೊಂದಿಗೆ ಸಹಕರಿಸಿದ ಇಡೀ ಸಮಾಜವನ್ನು ಬೆಳೆಸೋ ಒಂದು ಕಾರ್ಯಕ್ರಮವನ್ನು ಕಳೆದ 24 ಕಂತಿನಲ್ಲಿ ಮಾಡಿ ತೋರಿಸಿದ್ದೇವೆ. ಅದಕ್ಕೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಅಂತ ಹೇಳಿದ್ರು. ಬಂಧುಗಳೇ, ನಾವೊಬ್ಬ ಬೆಳೆಯುವುದು, ನಾನೊಬ್ಬ ರ್ಯಾಂಕ್ ತೆಗೆಯುವುದು, ನಾನೊಬ್ಬ ಲಾಭ ಮಾಡುವುದು, ನಾನೊಬ್ಬ ಮನೆ ಕಟ್ಟುವುದು, ನಾನೊಬ್ಬ ಹೆಂಡತಿಗೆ ಚಿನ್ನದ ನೆಕ್ಲೆಸ್ ಹಾಕಿಸುವುದು, ಅಥವಾ ನಾನೊಬ್ಬ ಬೆಂಜ್ ಕಾರ್ ತೆಗೆಯುವುದು ಒಂದು ಸಾಧನೆ. ಆದರೆ ಅದರೊಟ್ಟಿಗೆ ನನ್ನ ನೋಡತಕ್ಕಂಥ, ನನ್ನ ನಂಬಿರ್ತಕ್ಕಂಥ, ನಮ್ಮ ಒಟ್ಟಿಗೆ ಬಾಳಿ ಬದುಕಿ ನಮ್ಮೊಂದಿಗೆ ಸಹಕಾರ ಮಾಡಿದಂಥ ಇಡೀ ಸಮಾಜವನ್ನು ನಾವು ಎಲ್ಲ ಆ್ಯಂಗಲಲ್ಲಿ ಬೆಳೆಸೋ ಒಂದು ಪ್ರೋಗ್ರಾಮನ್ನು ಕಳೆದ 25 ಎಪಿಸೋಡ್ಗಳಲ್ಲಿ ಮಾಡಿ ತೋರಿಸಿದ್ದೇವಲ್ಲ, ಅದಕ್ಕೆ ಸಹಕರಿಸಿದ ಎಲ್ಲ ಬಂಧುಗಳಿಗೆ ನಮ್ಮ ಕುಡ್ಲಕ್ಕೆ ಕರ್ನಾಟಕ ಬ್ಯಾಂಕಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಲೆಕ್ಕ ಪರಿಶೋಧಕ ಸಿಎ ಎಸ್ ನಾಯಕ್ ಮಾತನಾಡಿ, ನಾವು ಇಚ್ಛೆ ವ್ಯಕ್ತಪಡಿಸಿದ್ರೆ ಯಾವುದೇ ಒಂದು ಗುರಿ ತಲುಪಲು ಸಾಧ್ಯವಿಲ್ಲ, ಬದಲಾಗಿ ನಾವು ಕಾರ್ಯತತ್ಪರರಾಗಬೇಕು, ಆಗ ಮಾತ್ರ ನಾವು ಇಚ್ಛೆಯನ್ನ ಪೂರ್ಣಗೊಳಿಸಲು ಸಾಧ್ಯ ಅಂತ ಹೇಳಿದ್ರು. ಉದ್ಯಮೇನೈವ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈಃ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ. ಅದರ ಮೀನಿಂಗ್ ಏನಂತ ಹೇಳಿದರೆ, ಉದ್ಯಮೇನೈವ ಹಿ ಸಿದ್ಧ್ಯಂತಿ ಕಾರ್ಯಾಣಿ ನ ಮನೋರಥೈ. ಡಿಸೈರ್ ಚೇಂಜಸ್ ನಥಿಂಗ್, ಮನೋರಥೈ ಕೇವಲ ನಾವು ಇಚ್ಛೆ ವ್ಯಕ್ತಪಡಿಸಿದರೆ ಯಾವುದೇ ಒಂದು ನಾವು ಗುರಿಯನ್ನು ತಲುಪಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಏನು ಮಾಡಬೇಕು? ಉದ್ಯಮೇನೈವ ಹಿ ಸಿದ್ಧ್ಯಂತಿ, ಅದಕ್ಕೆ ನಾವು ಕಾರ್ಯತತ್ಪರರಾದರೆ ಮಾತ್ರ ನಮಗೆ ಅದು ಗುರಿಯನ್ನು ತಲುಪಲಿಕ್ಕೆ ಆಗ್ತದೆ. ಅದಕ್ಕೆ ಉದಾಹರಣೆ ಏನು? ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಃ. ಕಾಡಿನ ರಾಜ ಸಿಂಹ ಆದರೂ ಕೂಡ ಅದರ ಹೊಟ್ಟೆ ತುಂಬಬೇಕಾದರೆ ಬೇಟೆಯಾಡಿದರೆ ಮಾತ್ರ ಹೊಟ್ಟೆ ತುಂಬುತ್ತದೆ. ಇನ್ನು ನಮ್ಮ ಕುಡ್ಲ ನಿರ್ದೇಶಕರಾದ ಲೀಲಾಕ್ಷ ಬಿ ಕರ್ಕೇರ ಸೇರಿದಂತೆ ನಮ್ಮ ಕುಡ್ಲ ಬಳಗ ಕಾರ್ಯಕ್ರಮದಲ್ಲಿ ಹಾಜರಿದ್ದರು.